ಪಂಪ್ ಆನ್ ಆದ 5 ನಿಮಿಷ ಮಾತ್ರ ನೀರು ಹೊರಗೆ ಬರುತ್ತೆ. 5 ನಿಮಿಷದಲ್ಲಿ ಮತ್ತೆ ಬಂದಾಗಿ ಹೋಗುತ್ತೆ. 5 ನಿಮಿಷದ ನಂತರ ಮತ್ತೆ 1 ಗಂಟೆ ಕಾಯಬೇಕು ಪಂಪ್ ಆನ್ ಮಾಡೋದಕ್ಕೆ, ಪಂಪ್ ಸೆಟ್ ಆನ್ ಆಗೋದಕ್ಕೆ. 1 ಗಂಟೆ ನಂತರ ಆನ್ ಆದಮೇಲೆ 1 ಅಡಿಯಷ್ಟು ನೀರು ಮಾತ್ರ ಸಂಗ್ರಹಗೊಳ್ಳುತ್ತೆ. ಇಷ್ಟೊಂದು ಕಷ್ಟದಿಂದ ಛಲದಿಂದ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ ಹನುಮಂತಪ್ಪನವರು. ಇಂತಹ ಹನುಮಂತಪ್ಪನವರು ಪಿ ಟಿ ಪರಮೇಶ್ವರ ನಾಯ್ಕರವರ ದಯೆ ಇದು. ಅವರ ಒಂದು ಆಶೀರ್ವಾದದಿಂದ ನಮ್ಮ ಹೊಲದಲ್ಲಿ ಬೋರು ನೀರು ಬಿದ್ದಿದೆ ಎನ್ನುವಂತಹ ಧನ್ಯತಾಭಾವವನ್ನು, ಧನ್ಯವಾದಗಳನ್ನು ಅರ್ಪಿಸಿದರು. ಬನ್ನಿ ಮಾತನಾಡಿದ್ದಾರೆ ದಂಪತಿಗಳು ಚಿಂತಿ ಹನುಮಂತಪ್ಪ ಮಾಲ್ತಮ್ಮ ಅವರ ಮಾತುಗಳನ್ನು ಕೇಳೋಣ. ಯಾರು ಹಾಕ್ಸಿದ್ರು ಬೋರ್? ಯಾರು ಹಾಕ್ಸಿದ್ರು? ಧನ್ಯವಾದ ಅವರಿಗೆ. ಇಲ್ಲೇ ಅಂದ್ರೆ ನೀವು ಬೋರ್ವೆಲ್ ನೀರಾವರಿ ಮಾಡಕ್ಕೆ ಹಾಕಿದ್ದಿಲ್ಲ ನಿಮಗೆ. ಅವರೊಂದು ಸರ್ಕಾರದಿಂದ ಬೋರ್ ಮಂಜೂರು ಮಾಡಿ ಕೊಟ್ಟಿದ್ದಕ್ಕಾಗಿನೇ ನೀರಾವರಿ ಆಯ್ತು. ನೀರಾವರಿ ಆದ್ರಿಂದ ಅಷ್ಟೋ ಇಷ್ಟೋ ಬದುಕಿಗೆ ಆಸರೆ ಆಗೈತೆ ನಿಮ್ಗೆ. ನೀರಾವರಿ ಆದ್ರಿಂದ ಅಷ್ಟೋ ಇಷ್ಟೋ ಬದುಕಿಗೆ ಆಸರೆ ಆಗೈತೆ ನಿಮ್ಗೆ. ಆಯ್ತು, ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಈಗೇನು ಈ ಇಬ್ಬರು ದಂಪತಿಗಳಿದ್ದಾರಲ್ಲ, ಇವರು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಚಿಂತಿ ಕುಟುಂಬದವರು. ಚಿಂತಿ ಕುಟುಂಬ ಇಲ್ಲಿ ಭಾಳಷ್ಟು ಪ್ರಸಿದ್ಧವಾದಂತಹ ಕುಟುಂಬ, ಹೆಸರಾದಂತಹ ಕುಟುಂಬ. ಚಿಂತಿ ಹನುಮಂತಪ್ಪ, ಚಿಂತಿ ಮಾಲ್ತಮ್ಮ ದಂಪತಿಗಳು ಏನು ಒಂದು ಧನ್ಯತಾಭಾವದಿಂದ ಕೈ ಮುಗಿದು ನಾವು ಅವ್ರನ್ನ ಮರೆಯೋದಿಲ್ಲ, ಜೀವನ ಇರೋವರೆಗೂ ಮರೆಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಇವರು ಸ್ಮರಣೆಯಲ್ಲಿರುವಂಥವರು, ಇವರು ಸ್ಮರಿಸುವಂತಹ ವ್ಯಕ್ತಿ ಬೇರಾರೂ ಅಲ್ಲ. ಈ ಕ್ಷೇತ್ರದಲ್ಲಿ 10 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದಂಥವರು, ಶಾಸಕರಾಗಿ, ಸಚಿವರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಂತಹ ಪಿ ಟಿ ಪರಮೇಶ್ವರ ನಾಯ್ಕರ ಬಗ್ಗೆ ಧನ್ಯತಾಭಾವದಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಈ ದಂಪತಿಗಳು. ಪಿ ಟಿ ಪರಮೇಶ್ವರ ನಾಯ್ಕರವರು ಇವರ ಬದುಕಿಗೆ ಒಂದು ಭದ್ರತೆಯನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಎಸ್ ಟಿ ಕೋಟಾದಡಿಯಲ್ಲಿ ಬೋರ್ವೆಲ್ಲನ್ನು ಮಂಜೂರು ಮಾಡಿಸಿದ್ರು. ಇತಿಹಾಸದಲ್ಲೇ ಈ ಭೂಮಿಯಲ್ಲಿ ನೀರು ಬಿದ್ದಿರಲಿಲ್ಲ. ನೀರು ಇಲ್ಲದೇ ಇರುವಂತಹ ಒಂದು ಬಂಜರು ಭೂಮಿ. ಆ ಬಂಜರು ಭೂಮಿಯಲ್ಲಿ ಪಿ ಟಿ ಪರಮೇಶ್ವರ ನಾಯ್ಕರವರ ಏನು ಒಂದು ಕೃಪಾಶೀರ್ವಾದದಿಂದ ಮಂಜೂರಾದಂಥ ಬೋರು ಕೊರೆಸಿದಾಗ 1 ಇಂಚು ನೀರು ಬಿತ್ತು, ಅರ್ಧ ಇಂಚು ಪೈಪ್ನಲ್ಲಿ ಹೊರಗೆ ಬರ್ತಾ ಇದೆ. ಇಂತಹ ಒಂದು ಅರ್ಧ ಇಂಚು ನೀರಿನಿಂದ ನೀರಾವರಿ ಮಾಡೋದಕ್ಕೆ ಸಾಧ್ಯನಾ ಎನ್ನುವಂತಹದ್ದನ್ನು ಎಲ್ಲರೂ ಕೂಡ ಯೋಚಿಸಬಹುದು. ಅನುಭವಿಗಳು, ಅನುಭವ ಇದ್ದಂತಹ ರೈತರು ಮನೆ ಕ್ಯೂರಿಂಗಿಗೋ ಇಲ್ಲ ಮನೆ ಬಳಕೆಗೋ ಸಾಲದೇ ಇರುವಂತಹ ಒಂದು ನೀರು, ಅಷ್ಟು ಪ್ರಮಾಣದ ಸಣ್ಣ ಪ್ರಮಾಣದ ನೀರು, ಅದನ್ನು ನೀರಾವರಿ ಮಾಡ್ತೀನಿ ಅಂತ ಹೊರಟಂತಹ ಛಲದಂಥ ದಂಪತಿಗಳಿವರು. ಛಲಗಾರ ಹನುಮಂತಪ್ಪ ಭಾಳಷ್ಟು ಶ್ರಮಪಟ್ಟು 500 ಅಡಿಕೆ ಗಿಡ, 500 ನುಗ್ಗೆ ಗಿಡ, 50 ಬಾಳೆ ಗಿಡ, ಪೇರ್ಲ ಏನೆಲ್ಲ ಸಮಗ್ರ ಕೃಷಿಯನ್ನು ಮಾಡುವತ್ತ ಧೈರ್ಯ ಮಾಡಿದರು. ಭಾಳಷ್ಟು ಶ್ರಮ ಪಡ್ತಾ ಇದ್ದಾರೆ. ಒಂದು ಅರ್ಧ ಇಂಚಿನ ಪೈಪು, ನಾವು ನಲ್ಲಿ ಪೈಪ್ ಹಿಡಿತೀವಿ, ಆ ನಲ್ಲಿ ಪೈಪ್ನಲ್ಲಿ ಒಂದೊಂದು ಮರಕ್ಕೂ ಕೂಡ ಆ ಪೈಪ್ನಿಂದ ನೀರನ್ನು ಸರಬರಾಜು ಮಾಡುವುದರ ಮೂಲಕ ನೀರಾವರಿಯನ್ನು ಕೈಗೊಂಡಂತಹ ದಿಟ್ಟ ಮಹಿಳೆ ಧೀರ ಹನುಮಂತಪ್ಪ
ನಿಜಕ್ಕೂ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕು ಇವರಿಗೆ. ನುಗ್ಗಿ 30,000 ರೂಪಾಯಿದ ನುಗ್ಗಿಕಾಯನ್ನು ಮಾರಿದ್ದೀನಿ ಅಂತ ಹೇಳ್ತಾರೆ. ಬಾಳೆ ಗೊನೆ ಈಗಾಗಲೇ ಬಂದಿದೆ. ಅಡಿಕೆ 2 ವರ್ಷದ ಒಂದು ಮರ ಇವೆ, ಅಡಿಕೆ ಮರ. ಇದೆಲ್ಲದಕ್ಕೂ ಕಾರಣ ಪಿ ಟಿ ಪರಮೇಶ್ವರ್ ನಾಯಕರು ಅಂತ ಧನ್ಯತಾ ಭಾವದಿಂದ ಹೇಳುವಂತಹ ಈರ್ವರು ದಂಪತಿಗಳು ಕೂಡ ಪಿ ಟಿ ಪರಮೇಶ್ವರ್ ನಾಯಕರವರ ಸ್ಮರಣೆ ಮಾಡ್ತಾರೆ. ನಮಗೆ ನೀರಾವರಿಯನ್ನು ಕಲ್ಪಿಸಿಕೊಟ್ಟಿದ್ದು ಪಿ ಟಿ ಪರಮೇಶ್ವರ್ ನಾಯಕರು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಇದೇನೋ ಒಂದು ಅಲ್ಪ ಪ್ರಮಾಣದ ಸಹಾಯ, ಅಲ್ಪ ಪ್ರಮಾಣದ ಹೆಲ್ಪು ಅಂತಲೇ ಹೇಳ್ಬೋದು. ರಾಜಕಾರಣಿಗಳು ಏನೆಲ್ಲ ಮಾಡ್ತಾರೆ, ಅದರ ಮಧ್ಯೆ ಇಂಥ ಬಡವರಿಗೆ, ನಿರ್ಗತಿಕರಿಗೆ, ನಿಸ್ಸಹಾಯಕರಿಗೆ ಏನು ಒಂದು ಸಹಾಯವನ್ನು ಮಾಡ್ತಾರೆ. ಅವರ ಸ್ಮರಣೆ, ಅವರ ಹರಕೆಗಳು, ಅವರು ದೇವರಿಗೆ ಸಲ್ಲಿಸುವಂತಹ ಪ್ರಾರ್ಥನೆಗಳು ಅವರನ್ನು ಕಾಪಾಡ್ತವೆ ರಾಜಕಾರಣಿಗಳನ್ನು ಅಂತ ಹೇಳಿದರೆ ಸುಳ್ಳಾಗಲಾರ್ದು. ಕೋಟಿ ಲಾಭ ಪಡೆದುಕೊಂಡಂಥವರು ಇದೇ ಪಿ ಟಿ ಪರಮೇಶ್ವರ್ ನಾಯಕರವರಿಂದ ಕೋಟಿ ಲಾಭವನ್ನು ಪಡೆದುಕೊಂಡವರು, ಇಡಿಯಾದ ಬದುಕನ್ನು ಭದ್ರಗೊಳಿಸಿಕೊಂಡಂಥವರು, ಆಸ್ತಿ ಮಾಡಿಕೊಂಡಂಥವರು, ಎಲ್ಲವನ್ನು ಮಾಡಿಕೊಂಡಂಥವರು ಕೂಡ ಇಷ್ಟು ಧನ್ಯತಾ ಭಾವದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇಲ್ಲ ಪಿ ಟಿ ಪರಮೇಶ್ವರ್ ನಾಯಕರವರಿಗೆ. ಛಲಗಾರ ಹನುಮಂತಪ್ಪನವರ ಕೃಷಿ ಯಶಸ್ವಿಯಾಗಲಿ.